ಆಶೀರ್ವಾದಗಳಿಗೆ ಮುನ್ನಡೆಸುವ ಮಾತುಗಳು ಎಂಬ ಪ್ರಸಂಗದ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡೋಣ. ನಾವು ಯೋಹಾನನು ಅಧ್ಯಾಯ 3 ತೆಗೆಯೋಣ. ಯೋಹಾನನು ಅಧ್ಯಾಯ 3 ವಚನ 3. ಅದಕ್ಕೆ ಯೇಸು, ನಾನು ನಿನಗೆ ನಿಜನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನಮ್ಮ ದೈಹಿಕ ಜನನವು ಮೊದಲ ಜನನವಾಗಿದ್ದರೆ ನಮ್ಮ ಆತ್ಮಿಕ ಜನನವನ್ನು ಯೋಹಾನನು ಅಧ್ಯಾಯ 3ರಲ್ಲಿ ಹೊಸದಾಗಿ ಹುಟ್ಟುವುದು ಎಂದು ವಿವರಿಸಲಾಗಿದೆ. ಹಿಂದೆ ನಾವು ಬೇಗನೆ ಕೋಪಗೊಳ್ಳುತ್ತಿದ್ದೆವು, ತುಂಬಾ ದೂರು ನೀಡುತ್ತಿದ್ದೆವು ಮತ್ತು ಇತರ ಬಗ್ಗೆ ನಕಾರಾತ್ಮಕವಾಗಿ ವರ್ತಿಸುತ್ತಿದ್ದೆವು. ನಮ್ಮ ಕೋಪವನ್ನು ನಿಯಂತ್ರಿಸಲು ನಮಗೆ ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಜನರ ಮೇಲೆ ಕಠಿಣ ಒತ್ತಡ ಹೇರುತ್ತಿದ್ದೆವು ಎಂದು ಅಂದುಕೊಳ್ಳೋಣ. ಹೊಸದಾಗಿ ಹುಟ್ಟುವುದು ಎಂದರೆ ಎರಡನೇ ಬಾರಿ ಹುಟ್ಟುವುದು ಎಂದಲ್ಲವೇ? ಆದ್ದರಿಂದ ಈಗ ನಾವು ದೇವರ ವಾಕ್ಯದ ಶಕ್ತಿಯ ಮೂಲಕ ಶುದ್ಧೀಕರಿಸಲ್ಪಟ್ಟ ಮತ್ತು ಗುಣಮುಖರಾದ ನಂತರ ಇನ್ನು ಮುಂದೆ ದೂರು, ಒರಟಾದ ಅಥವಾ ಅಸೂಯೆಯ ಮಾತುಗಳನ್ನಾಡದವರಾಗಿ ಹೊಸದಾಗಿ ಹುಟ್ಟಬೇಕು. ನಾವು ನಮ್ಮ ಪರಲೋಕ ಮನೆಗೆ ಸುರಕ್ಷಿತವಾಗಿ ಕೈ ಹಿಡಿದು ತಲುಪಲು ಇತರರನ್ನು ಪ್ರೋತ್ಸಾಹಿಸುವ, ಬೆಂಬಲಿಸುವ ಮತ್ತು ಬಲಪಡಿಸುವ ಮಾತುಗಳನ್ನಾಡಬೇಕು. ನಾವು ಈ ರೀತಿ ಮಾತ್ರ ಮಾತನಾಡಿದರೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಎಂಬ ವಾಕ್ಯದಂತೆ ದೇವರು ನಮ್ಮನ್ನು ಪರಲೋಕ ರಾಜ್ಯವನ್ನು ಪ್ರವೇಶಿಸದವರ ವರ್ಗಕ್ಕೆ ಸೇರಿಸುವುದಿಲ್ಲ. ನಿಮ್ಮ ಜೀವನವು ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಅರ್ಹವಾಗಿದೆ ಎಂದು ಅವರು ನಮಗೆ ಹೇಳುತ್ತಿದ್ದರು, ಅಲ್ಲವೇ? ಕೆಲವು ಸದಸ್ಯರು ಪಸ್ಕ ಮತ್ತು ಸಬ್ಬತ್ ದಿನವನ್ನು ಆಚರಿಸದಿರುವುದು ಸ್ವೀಕಾರಾರ್ಹವಲ್ಲ ಮತ್ತು ಗಂಭೀರ ಪರಿಣಾಮಗಳಿಗೆ ಕಾರಣವಾಗುತ್ತದೆ ಎಂದು ನಂಬಿದ್ದರೂ ಸಹ ಹೊಸದಾಗಿ ಹುಟ್ಟುವ ಬೋಧನೆಯನ್ನು ಹಗುರವಾಗಿ ಪರಿಗಣಿಸುತ್ತಾರೆ. ಸದಸ್ಯರೇ, ದೇವರ ವಾಕ್ಯದಲ್ಲಿ ಹಗುರವಾಗಿ ಪರಿಗಣಿಸಬೇಕಾದ ಯಾವುದೇ ಭಾಗವಿಲ್ಲ. ನಾವು ಮತ್ತಾಯನು ಅಧ್ಯಾಯ 5 ವಚನ 20 ನೋಡೋಣ. ಮತ್ತಾಯನು ಅಧ್ಯಾಯ 5 ವಚನ 20. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ಏನಾಗುತ್ತದೆ? ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಇದು ಕೂಡ ದೇವರು ಕೊಟ್ಟ ನಿಯಮವಲ್ಲವೇ? ಒತ್ತು ನೀಡಲಿಕ್ಕಾಗಿ ಅವರು ಸೇರಲಾರಿರಿ ಎಂಬ ಪದವನ್ನು ಸೇರಿಸಿದರು. ನಾವು ದೇವರಲ್ಲಿ ಹೊಸ ಜನರಾಗಿ ಹೊಸದಾಗಿ ಹುಟ್ಟಬೇಕು ಮತ್ತು ಪರಲೋಕ ಜನರ ಹೋಲಿಕೆಯನ್ನು ಹೊಂದಿರಬೇಕು. ನಮ್ಮ ಮಾತು, ಕ್ರಿಯೆ ಮತ್ತು ವರ್ತನೆಗಳಲ್ಲಿ ಲೋಕದ ಜನರಿಗಿಂತ ಭಿನ್ನರಾಗಿರುವವರು ಎಂದು ನಾವು ಗುರುತಿಸಲ್ಪಡಬೇಕಲ್ಲವೇ? ಮುಂದಿನ ವಚನವನ್ನು ನೋಡೋಣ. ವಚನ 21. ನರಹತ್ಯೆ ಮಾಡಬಾರದು, ನರಹತ್ಯೆ ಮಾಡುವವನು ನ್ಯಾಯವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀರಷ್ಟೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಛೀ ನೀಚ ಅನ್ನುವನು. ಹೀಬ್ರೂ ಭಾಷೆಯಲ್ಲಿ ಛೀ ನೀಚ ಎಂದರೆ ಅವಮಾನ. ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವನು ಅಗ್ನಿನರಕಕ್ಕೆ ಗುರಿಯಾಗುವನು. ನಾವು ಚೀಯೋನಿನಲ್ಲಿರುವ ಯಾರಿಗೂ ಅಂತಹ ವಿಷಯಗಳನ್ನು ಎಂದಿಗೂ ಹೇಳಬಾರದು, ಅಲ್ಲವೇ? ಆಶೀರ್ವಾದಗಳನ್ನು ತರುವ, ದೇವರನ್ನು ಪ್ರೇರೇಪಿಸುವ ಮತ್ತು ನಮಗೆ ಪರಲೋಕ ಪ್ರವೇಶಿಸಲು ಅನುವು ಮಾಡಿಕೊಡುವ ಮಾತುಗಳಿವೆ. ಹಾಗಾದರೆ ನಾವು ಸತ್ಯವೇದದಿಂದ ಕಲಿತು ಅವುಗಳನ್ನು ಕಾರ್ಯರೂಪಕ್ಕೆ ಹಾಕಬೇಕು. ಆದ್ದರಿಂದ ಧನ್ಯವಾದಗಳು. ಕ್ಷಮಿಸಿ, ನಾನು ಇನ್ನೂ ಮುಂದೆ ಹೆಚ್ಚು ಪ್ರಯತ್ನಿಸುತ್ತೇನೆ ಮತ್ತು ಉತ್ತಮವಾಗಿ ಮಾಡುತ್ತೇನೆ ಎಂಬ ಪದಗಳು ಯಾವಾಗಲೂ ಚೀಯೋನಿನಲ್ಲಿ ಇರಬೇಕು, ಏಕೆಂದರೆ ಅವು ಹಾನಿಯನ್ನುಂಟು ಮಾಡುವುದಿಲ್ಲ, ಆದರೆ ಇತರರಿಗೆ ಗೌರವವನ್ನು ತೋರಿಸುತ್ತವೆ.
ಸಾಮರಸ್ಯ ಮತ್ತು ಏಕತೆಯಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ ಎಂದು ಹೇಳಲು ನಾವು ಕಲಿಯಬೇಕು. ಯೋಹಾನನು ಅಧ್ಯಾಯ 3ರಲ್ಲಿ ಯೇಸು ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಎಂದು ಹೇಳಿದರು. ಮತ್ತು ಮತ್ತಾಯನು ಅಧ್ಯಾಯ 5ರಲ್ಲಿ ಅವರು ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ಹೇಳಿದರು. ಇದನ್ನು 1 ಥೆಸಲೋನಿಕದವರಿಗೆ ಅಧ್ಯಾಯ 5ರಲ್ಲಿ ದೃಢಪಡಿಸಿಕೊಳ್ಳೋಣ. 1 ಥೆಸಲೋನಿಕದವರಿಗೆ ಅಧ್ಯಾಯ 5 ವಚನ 7. ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ, ಅಮಲೇರುವವರು ರಾತ್ರಿಯಲ್ಲಿ ಅಮಲೇರುತ್ತಾರಷ್ಟೇ. ನಾವಾದರೋ ಯಾವುದಕ್ಕೆ ಸೇರಿದವರು? ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರಕವಚವನ್ನು, ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋಣ. ಯಾಕಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ಆತ್ಮರಕ್ಷಣೆಯನ್ನು ಪಡೆಯುವವರು ಯಾವ ಮಾತುಗಳನ್ನು ಬಳಸಬೇಕೆಂದು ವಚನ 15 ತೆಗೆಯುವುದರ ಮೂಲಕ ಕಂಡುಹಿಡಿಯೋಣ. ವಚನ 15ರಲ್ಲಿ ಹೀಗೆಂದು ಬರೆಯಲಾಗಿದೆ: ಯಾರೂ ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ನಾವು ಏನು ಮಾಡಲು ಶ್ರಮಿಸಬೇಕು? ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ. ಯಾವಾಗಲೂ ಸಂತೋಷಿಸಿರಿ. ಇನ್ನೇನು ಮಾಡಬೇಕು? ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಇನ್ನೇನು ಮಾಡಬೇಕು? ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿಬಂದ ದೇವರ ಚಿತ್ತ. ಇದನ್ನೇ ಸತ್ಯವೇದವು ನಮಗೆ ಕಲಿಸುತ್ತದೆ. ನಾವು ಜೀವನದಲ್ಲಿ ಸಾಗುತ್ತಿರುವಾಗ ಕೆಲವೊಮ್ಮೆ ನಾವು ಕೋಪಗೊಳ್ಳುತ್ತೇವೆ ಅಥವಾ ಅಸಮಾಧಾನಗೊಳ್ಳುತ್ತೇವೆ ಮತ್ತು ನಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ಎಷ್ಟಾದರೂ ನಾವು ನಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಎಂಬುದನ್ನು ಸಹ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಾವು ಲೌಕಿಕ ರೀತಿಯಲ್ಲಿ ಜೀವಿಸುವಾಗ ಸುಲಭವಾಗಿ ಗುಣಗುಟ್ಟುವುದು, ದೂರು ನೀಡುವುದು, ಅಸಮಾಧಾನ, ಟೀಕೆ, ಹೊಟ್ಟೆಕಿಚ್ಚು, ಅಸೂಯೆ, ದುರಹಂಕಾರ ಮತ್ತು ಬಡಾಯಿ ಕೊಚ್ಚಿಕೊಳ್ಳುವಿಕೆಗೆ ಬಲಿಯಾಗುತ್ತೇವೆ. ದೇವರಲ್ಲಿ ಹೊಸದಾಗಿ ಹುಟ್ಟಿರುವವರು ಈ ವಿಷಯಗಳನ್ನು ಏನು ಮಾಡಬೇಕು? ನಾವು ಅವೆಲ್ಲವನ್ನೂ ತೆಗೆದುಹಾಕಬೇಕು. ಅಂತಹ ಜನರು ಎಲ್ಲಿಗೆ ಹೋಗುತ್ತಾರೆ? ಅವರು ಪರಲೋಕಕ್ಕೆ ಹೋಗುತ್ತಾರೆ. 1 ಥೆಸಲೋನಿಕದವರಿಗೆ ಅಧ್ಯಾಯ 5 ವಚನ 15ರಲ್ಲಿ ಅದು ಹೀಗೆ ಹೇಳುತ್ತದೆ: ಯಾರೂ ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ. ನಾವು ಇತರ ಜನರ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುವ ರೀತಿಯಲ್ಲಿ ಪ್ರತಿಕ್ರಿಯಿಸಲು ಮತ್ತು ಮಾತನಾಡಲು ಪ್ರಯತ್ನಿಸಬೇಕು. ತಕ್ಷಣ ಬದಲಾವಣೆ ಕಷ್ಟಕರವಾಗಿದ್ದರೂ ನಾವು 10 ಬಾರಿ ದೂರು ನೀಡುತ್ತಿದ್ದರೆ ಅದನ್ನು 5ಕ್ಕೆ, ನಂತರ 2ಕ್ಕೆ ಮತ್ತು ಅಂತಿಮವಾಗಿ ದೂರದಿರುವಂತೆ ಮಾಡೋಣ. ಹಾಗಾಗಿ ನಾವು ಕ್ರಮೇಣ ಕ್ರಿಸ್ತನಲ್ಲಿ ರೂಪಾಂತರಗೊಳ್ಳಬಹುದು. ಹಾಗಾದರೆ ನಾವು ಏನು ಮಾಡಬೇಕು? ನಾವು ಯಾವಾಗಲೂ ಸಂತೋಷಿಸಬೇಕು. ನಾವು ಸಂತೋಷವಾಗಿರುವಾಗ ದೂರು ನೀಡುವುದಿಲ್ಲ, ಅಲ್ಲವೇ? ಎಲ್ಲಾ ಸಂದರ್ಭಗಳಲ್ಲಿ ನಾವು ಏನು ಮಾಡಬೇಕು? ನಾವು ಕೃತಜ್ಞರಾಗಿರುವಾಗ ಎಂದಿಗೂ ದೂರು ನೀಡುವುದಿಲ್ಲ. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥಿಸಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ. ಇದು ದೇವರ ಚಿತ್ತ. ನಿಮ್ಮ ಗಂಡ, ಹೆಂಡತಿ ಅಥವಾ ಮಕ್ಕಳು ನಿಮಗೆ ಸ್ವಲ್ಪ ಅನಾನುಕೂಲವನ್ನುಂಟು ಮಾಡುವ ವಿಷಯವನ್ನು ಹೇಳಿದರು, ಅದು ಸಂಭವಿಸಬಹುದು ಎಂದು ನನಗೆ ಅರ್ಥವಾಗಿದೆ ಎಂಬ ಮನಸ್ಥಿತಿಯೊಂದಿಗೆ ಪ್ರತಿಕ್ರಿಯಿಸಿ ಮತ್ತು ಅವರನ್ನು ಪರಲೋಕ ಜನರಂತೆ ದಯೆಯಿಂದ ನೋಡಿಕೊಳ್ಳಿ. ಹಾಗೆ ಮಾಡುವುದರಿಂದ ಪರಲೋಕದಲ್ಲಿ ಒಮ್ಮೆ 2 ಬಾರಿ, 10 ಬಾರಿ, 100 ಬಾರಿ ಮತ್ತು 1000 ಬಾರಿ ಆಶೀರ್ವಾದಗಳು ಸಂಗ್ರಹವಾಗುತ್ತವೆ ಎಂಬುದನ್ನು ದಯವಿಟ್ಟು ನೆನಪಿಡಿ. ಇದು ಸಹ ದೇವರು ನಮಗೆ ಕೊಟ್ಟ ಆಜ್ಞೆಯಲ್ಲವೇ? ಇದು ದೇವರ ಚಿತ್ತವಾಗಿದ್ದರೂ ಇತರರು ಇಷ್ಟಪಡುತ್ತಾರೋ ಇಲ್ಲವೋ ಎಂಬುದನ್ನು ಲೆಕ್ಕಿಸದೆ ನಾವು ಪ್ರತಿದಿನ ಕೋಪಗೊಂಡರೆ, ಜನರೊಂದಿಗೆ ವಾದ ಮಾಡಿದರೆ, ಕಠಿಣ ಮಾತುಗಳನ್ನಾಡಿದರೆ ಮತ್ತು ನಮ್ಮ ಭಾವನೆಗಳಿಗೆ ಆದ್ಯತೆ ನೀಡಿದರೆ ಏನಾಗುತ್ತದೆ?
ಆಗ ನಾವು 1 ಥೆಸಲೋನಿಕದವರಿಗೆ ಅಧ್ಯಾಯ 5ರಲ್ಲಿರುವ ನಿಯಮಗಳನ್ನು ದೇವರ ಚಿತ್ತವೆಂದು ತಿಳಿದಿದ್ದರೂ ಸಹ ನಿರಂತರವಾಗಿ ಉಲ್ಲಂಘಿಸುವ ಮತ್ತು ಎಲ್ಲದಕ್ಕೂ ಅವಿಧೇಯರಾಗುವ ಮೂರ್ಖ ಜೀವನವನ್ನು ನಡೆಸುತ್ತೇವೆ. 그걸 전부 어겨버리는 어리석은 그러한 생활을 살 수밖에 없을 것입니다. ಎಫೆಸದವರಿಗೆ ಅಧ್ಯಾಯ 4 ವಚನ 22 ನೋಡೋಣ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಮಗೆ ಏನನ್ನು ಮಾಡಲು ಕಲಿಸಲಾಯಿತು. ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟುಹೋಗುವಂಥದ್ದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೆವಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಆದಕಾರಣ ಸುಳ್ಳಾಡುವುದನ್ನು ಬಿಟ್ಟುಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ, ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟುತ್ತಿರಲಿ. ಸೆತಾನನಿಗೆ ಅವಕಾಶ ಕೊಡಬೇಡಿರಿ. ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ, ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದಾಗುವುದು. ಹಾಗಾದರೆ ನಾವು ಏನು ಮಾಡಬೇಕು? ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೆಡುವವರ ಹಿತಕ್ಕಾಗಿ ಅದನ್ನು ಆಡಿರಿ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ. ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದಿರಲ್ಲ. ವಚನ 31. ಎಲ್ಲಾ ನಾವು ಯಾವುದನ್ನು ತೆಗೆದುಹಾಕಬೇಕು? ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ದೇವರು ಅವುಗಳನ್ನು ತೆಗೆದುಹಾಕಲು ನಮಗೆ ಆಜ್ಞಾಪಿಸುತ್ತಾರೆ, ಆದರೆ ಕೆಲವರು ಅದನ್ನು ರಹಸ್ಯವಾಗಿಡುತ್ತಾರೆ. ಅದನ್ನು ಎಸೆಯಿರಿ ಎಂಬುದು ದೇವರ ಆಜ್ಞೆಯಾಗಿದ್ದರೆ ಹಾಗೆ ಮಾಡುವುದು ದೇವರ ನಿಯಮಕ್ಕೆ ವಿಧೇಯರಾಗುವುದಾಗಿದೆ. ಇದು ಬಹಳ ಅಮೂಲ್ಯ, ಎಸೆಯಲಾಗುವುದಿಲ್ಲ ಎಂದು ಭಾವಿಸಿ ಇಂದು ಯಾರಾದರೂ ತಮ್ಮ ಜೇಬಿನಲ್ಲಿ ಏನನ್ನಾದರೂ ಬಚ್ಚಿಟ್ಟಿದ್ದಾರೆಯೇ? ಇಂದು ಆರಾಧನೆ ಮುಗಿದ ತಕ್ಷಣ ಅವುಗಳನ್ನು ಎಸೆಯೋಣ. ದೇವರು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ ಎಂದು ಹೇಳುತ್ತಾರೆ. ವಚನ 32 ತೆಗೆಯೋಣ. ನಾವು ಒಬ್ಬರನ್ನೊಬ್ಬರು ಹೇಗೆ ನಡೆಸಿಕೊಳ್ಳಬೇಕು? ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಇನ್ನೇನು ಮಾಡಬೇಕು? ಕರುಣೆಯುಳ್ಳವರಾಗಿಯೂ. ಕೊನೆಯವರೆಗೂ ಸತ್ಯದಲ್ಲಿ ತಾಳಿಕೊಳ್ಳದಿದ್ದರೆ ನರಕಕ್ಕೆ ಹೋಗುವ ಪಾಪಿಗಳ ಮೇಲೆ ನಾವು ಕರುಣೆಯುಳ್ಳವರಾಗಬೇಕು. ಕ್ಷಮಿಸುವವರಾಗಿಯೂ ಇರ್ರಿ. ಅಧ್ಯಾಯ 5 ವಚನ 1. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಪರಲೋಕದ ಜನರಾಗಿ ನಾವು ಕ್ರಿಸ್ತನ ಮಹಿಮೆಯ ಹೋಲಿಕೆಯಾಗಿ ರೂಪಾಂತರಗೊಳ್ಳುತ್ತೇವೆ ಮತ್ತು ದೇವರ ರಾಜ್ಯದಲ್ಲಿ ನಿತ್ಯಜೀವ ಮತ್ತು ಆಶೀರ್ವಾದಗಳನ್ನು ಆನಂದಿಸುತ್ತೇವೆ. ಹಾಗಾದರೆ ನಾವು ಈ ಭೂಮಿಯ ಮೇಲೆ ದೈವಭಕ್ತಿಯನ್ನು ಸಾಧಿಸುವುದನ್ನು ಅಭ್ಯಾಸ ಮಾಡಬೇಕಲ್ಲವೇ? ಅದನ್ನು ಅಭ್ಯಾಸ ಮಾಡದಿರುವುದು ಸರಿಯೇ? ಸತ್ಯವೇದದಲ್ಲಿರುವ ಎಲ್ಲಾ ದೇವರ ವಾಕ್ಯಗಳು ನಾವು ಗೌರವಿಸಬೇಕಾದ ಮತ್ತು ಬದ್ಧವಾಗಿರಬೇಕಾದ ನಿಯಮಗಳಾಗಿವೆ. ಆದ್ದರಿಂದ ಇದನ್ನು ಕೈಗೊಂಡು ನಡೆಯಲು ನನಗೆ ಸಾಧ್ಯವಿಲ್ಲ ಎಂದು ನಾವು ಹೇಳಬಾರದು. ಎಲ್ಲವನ್ನೂ ಕೈಗೊಳ್ಳಬೇಕು. ನಾವು ಪ್ರಯತ್ನ ಮಾಡಬೇಕು. ಕಾಲುಗಳನ್ನು ತೊಳೆಯುವ ಆಚಾರವಿಧಿಯಲ್ಲಿ ಪೇತ್ರನು, ಸ್ವಾಮಿ, ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಎಂದು ಹೇಳಿದನು. ಆಗ ಯೇಸು ಏನೆಂದು ಹೇಳಿದರು? ನಾನು ನಿನಗೆ ಆಜ್ಞಾಪಿಸುವುದನ್ನು ನೀನು ಮಾಡದಿದ್ದರೆ ಇಂದಿನಿಂದ ನನ್ನ ಸಂಗಡ ನಿನಗೆ ಪಾಲಿಲ್ಲ ಎಂದು ಅವರು ಹೇಳಿದರು. ಸದಸ್ಯರೇ, ದೇವರ ಮಾತುಗಳು ನಮಗೆ ಅಸಂಬದ್ಧವಾಗಬಾರದು ಅಲ್ಲವೇ? ಆದ್ದರಿಂದ ನಾವು ಯಾವಾಗಲೂ ಸಂತೋಷಿಸಬೇಕು, ಎಡೆಬಿಡದೆ ಪ್ರಾರ್ಥಿಸಬೇಕು ಮತ್ತು ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ. ಚೀಯೋನಿನಲ್ಲಿರುವ ಎಲ್ಲಾ ಸಹೋದರ ಸಹೋದರಿಯರು ತಮ್ಮ ಹಳೆ ಸ್ವಭಾವವನ್ನು ತೆಗೆದುಹಾಕಿ ಹೊಸ ಸ್ವಭಾವಕ್ಕೆ ರೂಪಾಂತರಗೊಂಡು ಈ ವರ್ಷ ನಾವು ದೇವರಿಗೆ ಈಗ ನಾನು ಪರಲೋಕವನ್ನು ಪ್ರವೇಶಿಸಲು ಸಿದ್ಧನಿದ್ದೇನೆ ಎಂದು ಆತ್ಮವಿಶ್ವಾಸದಿಂದ ಘೋಷಿಸುತ್ತೇವೆ ಎಂದು ನಾನು ನಿರೀಕ್ಷಿಸುತ್ತೇನೆ. ಅರಣ್ಯಕಾಂಡ ಪುಸ್ತಕದಲ್ಲಿ 12 ಗೂಢಚಾರರು ಹೇಳಿದ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಮಾತುಗಳಿದ್ದವು.
ಅವರಲ್ಲಿ 10 ಮಂದಿ ನಕಾರಾತ್ಮಕವಾಗಿ ಮಾತನಾಡಿದರು. ಹಾಲು ಜೇನು ಹರಿಯುವ ಕಾನಾನ್ ನಾಡನ್ನು ನಾವು ವಶಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಎಷ್ಟಾದರೂ ಅವರಲ್ಲಿ ಇಬ್ಬರೂ ಹಾಗೆ ಮಾಡಲಿಲ್ಲ. ಜನರು ಉತ್ತಮ ಮತ್ತು ಎತ್ತರದವರಾಗಿದ್ದರೂ ಸಹ ಅವರು ನಮ್ಮ ರೊಟ್ಟಿಯಾಗಿದ್ದಾರೆ, ಏಕೆಂದರೆ ಅದು ದೇವರು ನಮಗೆ ವಾಗ್ದಾನ ಮಾಡಿದ ದೇಶವಾಗಿದೆ. ಸದಸ್ಯರೇ, ಕಾನಾನಿಗೆ ಯಾರು ಪ್ರವೇಶಿಸಬಹುದು ಮತ್ತು ಯಾರು ಪ್ರವೇಶಿಸಬಾರದು ಎಂದು ಈಗಾಗಲೇ ನಿರ್ಧರಿಸಲಾಗಿತ್ತು. ಎರಡನೆಯ ಗುಂಪಿಗೆ ಏಕೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ? ಅವರು ಆಶೀರ್ವಾದಗಳನ್ನು ತರುವ ಮಾತುಗಳನ್ನು ಆಡಲಿಲ್ಲ. ನಂಬಿಕೆಯ ಮಾತುಗಳು ಯಾವಾಗಲೂ ಆಶೀರ್ವಾದಗಳನ್ನು ತರುತ್ತವೆ. ದೇವರಿಗೆ ಆದ್ಯತೆ ನೀಡುವ ಮತ್ತು ಆತನನ್ನು ನಮ್ಮ ಆತ್ಮಗಳ ರಕ್ಷಕನೆಂದು ಪರಿಗಣಿಸುವ ಮಾತುಗಳು ಯಾವಾಗಲೂ ಆಶೀರ್ವಾದಗಳೊಂದಿಗೆ ಇರುತ್ತವೆ. ಯೆಹೋಶುವ ಮತ್ತು ಕಾಲೇಬನಿಗೆ ದೇವರು, ನೀವಿಬ್ಬರೂ ಕಾನಾನ್ ದೇಶವನ್ನು ಖಂಡಿತವಾಗಿ ಪ್ರವೇಶಿಸುವಿರಿ ಎಂದು ಹೇಳಿದರು. ಎಷ್ಟಾದರೂ ಇತರ 10 ಗೂಢಚಾರರು ಮತ್ತು ಅವರೊಂದಿಗೆ ಗುಣಗುಟ್ಟಿ ಅಳುತ್ತಾ ಇದ್ದವರ ವಿಷಯದಲ್ಲಿ ದೇವರು, ನೀವು ಕಾನಾನ್ ದೇಶವನ್ನು ಪ್ರವೇಶಿಸುವುದೇ ಇಲ್ಲ ಎಂದು ಘೋಷಿಸಿದರು. ಸದಸ್ಯರೇ, ಸತ್ಯವೇದದಲ್ಲಿರುವ ಯಾವ ಮಾತುಗಳು ಆಶೀರ್ವಾದಗಳನ್ನು ತರುತ್ತವೆ ಮತ್ತು ಯಾವ ಮಾತುಗಳು ಶಾಪಗಳನ್ನು ತರುತ್ತವೆ ಎಂಬುದನ್ನು ಪರಿಶೀಲಿಸೋಣ. ನಾವು ಮೊದಲು ಓದಿದ ಸುವಾರ್ತೆಯ ಪುಸ್ತಕದಲ್ಲಿ ಯಾವನಾದರೂ ಸಹೋದರ ಅಥವಾ ಸಹೋದರಿಗೆ ನೀಚ ಎಂದು ಹೇಳಿದರೆ ಪರಲೋಕವನ್ನು ಪ್ರವೇಶಿಸುವುದಿಲ್ಲ, ಆದರೆ ನರಕಕ್ಕೆ ದೊಬ್ಬಲ್ಪಡುತ್ತಾರೆ ಎಂದು ಬರೆಯಲಾಗಿದೆ. ಸದಸ್ಯರೇ, ನೀವು ಇದನ್ನು ಹಗುರವಾಗಿ ಪರಿಗಣಿಸಬಾರದು. ಇವು ಯೇಸು ಹೇಳಿದ ಮಾತುಗಳಾಗಿದ್ದರೂ ಅವು ಕೇವಲ ಮಾನವ ಸ್ವಭಾವದ ಕುರಿತು ಎಂದು ನಾವು ಭಾವಿಸಬಾರದು. ಇದನ್ನು ಸಹ ದೇವರು ಪರಲೋಕಕ್ಕೆ ಹೋಗುವವರು ಮತ್ತು ನರಕಕ್ಕೆ ಹೋಗುವವರನ್ನು ಬೇರ್ಪಡಿಸುವ ಒಂದು ಪ್ರಮುಖ ನ್ಯಾಯತೀರ್ಪಿನ ಮಾನದಂಡವಾಗಿ ಸ್ಥಾಪಿಸಿದ್ದಾರೆ. ನಮ್ಮ ಚಿಯೋನ್ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಬಗ್ಗೆ ದೇವರು ಅವರನ್ನು ಯಾರಂತೆ ನಡೆಸಿಕೊಳ್ಳಬೇಕೆಂದು ನಮಗೆ ಆಜ್ಞಾಪಿಸುತ್ತಾರೆ. ಇವರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ನೀವು ಏನೇ ಮಾಡಿದರೂ ಅದನ್ನು ಯಾರಿಗಾಗಿ ಮಾಡಿದ ಹಾಗಾಯಿತು, ನನಗೂ ಮಾಡಿದ ಹಾಗಾಯಿತು ಎಂದು ಬರೆಯಲ್ಪಟ್ಟಿದೆ. ಸರಳವಾಗಿ ಹೇಳುವುದಾದರೆ, ನೀವು ದೇವರಿಗಾಗಿ ಮಾಡಿದ್ದೀರಿ. ನಮ್ಮಲ್ಲಿ ಅಲ್ಪನಾದವನಿಗೆ ಬಲಪಡಿಸಲು ನಾವು ಪ್ರೋತ್ಸಾಹದ ಮಾತುಗಳನ್ನು ಆಡುವಾಗ ನಾವು ದೇವರೊಂದಿಗೆ ಮಾತನಾಡುತ್ತೇವೆ. ಇದನ್ನು ಸತ್ಯವೇದದ ಮೂಲಕ ದೃಢಪಡಿಸಿಕೊಳ್ಳೋಣ. ನಾವು ಮತ್ತಾಯನು ಅಧ್ಯಾಯ 25 ವಚನ 40 ನೋಡೋಣ. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಇಲ್ಲಿ ಜನರನ್ನು 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಯೇಸು ಆಶೀರ್ವಾದ ಕೊಡುವ ಬಲಭಾಗದಲ್ಲಿರುವ ಗುಂಪು ಮತ್ತು ದಂಡನೆಯನ್ನು ವಿಧಿಸುವ ಎಡಭಾಗದಲ್ಲಿರುವ ಗುಂಪು. ಹಾಗಾದರೆ ಈ ಜನರು ನಿಜವಾಗಿಯೂ ದೇವರನ್ನು ಆ ರೀತಿ ನಡೆಸಿಕೊಂಡಿದ್ದಾರೆಯೇ? ಅವರು ಅದನ್ನು ನೇರವಾಗಿ ದೇವರಿಗೆ ಮಾಡಲಿಲ್ಲ. ಆದಾಗ್ಯೂ ದೇವರಲ್ಲಿ ನಂಬಿಕೆ ಇಡುವ ಪ್ರತಿಯೊಂದು ಚಿಕ್ಕ ಮಗುವಿನ ಕಡೆ ಇರುವ ಅವರ ಕ್ರಿಯೆಗಳು ಏನನ್ನು ಸೂಚಿಸುತ್ತವೆ? ಅಂತಿಮವಾಗಿ ಅವರು ಪರಲೋಕಕ್ಕೆ ಹೋಗುತ್ತಾರೋ ಅಥವಾ ನರಕಕ್ಕೆ ಹೋಗುತ್ತಾರೋ ಎಂಬುದನ್ನು ನಿರ್ಧರಿಸುವಲ್ಲಿ ಅದು ನಿರ್ಣಾಯಕ ಮಾನದಂಡವಾಯಿತು. ಓದುವುದನ್ನು ಮುಂದುವರಿಸೋಣ. ವಚನ 33ರಲ್ಲಿ ಹೀಗೆಂದು ಬರೆಯಲಾಗಿದೆ, ಕುರಿಗಳನ್ನು ತನ್ನ ಬಲಗಡೆಯಲ್ಲಿ, ಆಡುಗಳನ್ನು ತನ್ನ ಎಡಗಡೆಯಲ್ಲಿ ನಿಲ್ಲಿಸುವನು. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ, ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ನಾನು ಹಸಿದಿದ್ದೇನೋ, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೇನೋ, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೇನೋ, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೇನೋ, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೇನೋ, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೇನೋ, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು? ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು? ಇಲ್ಲವೇ ನಿನಗೆ ಬಟ್ಟೆಯಿಲ್ಲದ್ದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದದ್ದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದದ್ದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಅಗತ್ಯದಲ್ಲಿರುವ ಸಹೋದರ ಸಹೋದರಿಯರನ್ನು ನೋಡಿಕೊಳ್ಳುವುದು, ಬೆಂಬಲಿಸುವುದು, ಪ್ರೋತ್ಸಾಹಿಸುವುದು
응원할 줄 알고 격려할 줄 알고 힘을 주고 ಬಲ ನೀಡುವುದು 위로할 줄 ಮತ್ತು 알고 ಸಾಂತ್ವನ ನೀಡುವುದು ತನಗಾಗಿ ಮಾಡಿದಂತೆ ಎಂದು ಅವರು ತೀರ್ಪು ನೀಡಿದರು. 한 일과 동일하다고 이렇게 판정을 내려 주셨습니다. ವಚನ 41 ನೋಡೋಣ. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವರನ್ನು ನರಕಕ್ಕೆ ಎಸೆಯಲಾಗುವುದು. ವಚನ 42 ನೋಡೋಣ. ನಾನು ಹಸಿದಿದ್ದೇನೋ, ನೀವು ನನಗೆ ಊಟಕ್ಕೆ ಕೊಡಲಿಲ್ಲ. ನಾನು ಬಾಯಾರಿದ್ದೇನೋ, ನೀವು ನನಗೆ ಕುಡಿಯುವುದಕ್ಕೆ ಕೊಡಲಿಲ್ಲ. ಪರದೇಶಿಯಾಗಿದ್ದೇನೋ, ನೀವು ನನ್ನನ್ನು ಸೆರೆಸಿಕೊಳ್ಳಲಿಲ್ಲ. ಬಟ್ಟೆಯಿಲ್ಲದವನಾಗಿದ್ದೇನೋ, ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ. ರೋಗದಲ್ಲಿ ಬಿದ್ದಿದ್ದೇನೋ, ಸೆರೆಮನೆಯಲ್ಲಿದ್ದೇನೋ, ನೀವು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬರಲಿಲ್ಲವೆಂದು ಹೇಳುವನು. ಅದಕ್ಕೆ ಅವರು ಸಹ, ಸ್ವಾಮಿ, ಯಾವಾಗ ನೀನು ಹಸಿದದ್ದನ್ನು, ನೀನು ಬಾಯಾರಿದ್ದನ್ನು, ನೀನು ಪರದೇಶಿಯಾದದ್ದನ್ನು, ಬಟ್ಟೆಯಿಲ್ಲದವನಾಗಿದ್ದದ್ದನ್ನು, ರೋಗದಲ್ಲಿ ಬಿದ್ದದ್ದನ್ನು, ಸೆರೆಮನೆಯಲ್ಲಿದ್ದದ್ದನ್ನು ಕಂಡು ನಿನಗೆ ಉಪಚಾರ ಮಾಡದೆ ಹೋದೆವು ಅನ್ನುವರು. 공양치 아니하더이까 이에 임금이 대답하여 가라사대 내가 진실로 ಆಗ ಆತನು, ನೀವು ಈ ಕೇವಲ ಅಲ್ಪವಾದವರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಹೋದಿರೋ ಅದನ್ನು ನನಗೂ ಮಾಡದೆ ಹೋದಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯಜೀವಕ್ಕೂ ಹೋಗುವರು. ಇದು ಯಾರು ಪರಲೋಕಕ್ಕೆ ಹೋಗುತ್ತಾರೆ ಮತ್ತು ಯಾರು ನರಕಕ್ಕೆ ಹೋಗುತ್ತಾರೆ ಎಂಬುದನ್ನು ನಿರ್ಧರಿಸುತ್ತದೆ. ನಾವು ಪಸ್ಕ, ಸಬ್ಬತ್ ದಿನ ಮತ್ತು ಹೊಸ ಒಡಂಬಡಿಕೆಯ ದೇವರ ನಿಯಮವನ್ನು ಆಚರಿಸುವುದರಿಂದ ಇದು ಹೊಸ ಒಡಂಬಡಿಕೆಯ ಭಾಗವಲ್ಲ ಎಂದು ನಾವು ಭಾವಿಸುತ್ತೇವೆ. ಸದಸ್ಯರೇ, ಹೊಸ ಒಡಂಬಡಿಕೆಯ ಎಲ್ಲ ಅಂಶಗಳು ಅಂತಿಮವಾಗಿ ನಮ್ಮ ಪಾತ್ರವನ್ನು ರೂಪಿಸಬೇಕು. ತನ್ನ ಪಾಪಿ ಮಕ್ಕಳನ್ನು ಕ್ಷಮಿಸಲು ದೇವರು ತನ್ನ ಮಾಂಸ ಮತ್ತು ರಕ್ತವನ್ನು ತ್ಯಾಗಮಾಡಿ ತನ್ನ ಪ್ರೀತಿಯನ್ನು ತೋರಿಸಿ ನಮ್ಮನ್ನು ಮರಣದಿಂದ ನಿತ್ಯಜೀವಕ್ಕೆ ಮುನ್ನಡೆಸಲಿಲ್ಲವೇ? ನಾವು ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ತಿಂದು ಕುಡಿಯುವಾಗಲೆಲ್ಲ ಯಾವುದರ ಬಗ್ಗೆ ಯೋಚಿಸಬೇಕು? ಪಾಪಿಗಳಿಗಾಗಿ ದೇವರ ಪ್ರೀತಿ ಮತ್ತು ತ್ಯಾಗದ ಬಗ್ಗೆ ನಾವು ಯೋಚಿಸಬೇಕು. ನಾನು ಕೂಡ ನಮ್ಮ ಸಹೋದರ ಸಹೋದರಿಯರಿಗಾಗಿ ಈ ರೀತಿಯ ಜೀವನವನ್ನು ನಡೆಸಬೇಕು. ಈ ಆತ್ಮವು ಹೊಸ ಒಡಂಬಡಿಕೆಯಲ್ಲಿ ಜೀವಂತವಾಗಿರಬೇಕು. ನಿಜಕ್ಕೂ ನಾವು ಆಶೀರ್ವಾದಗಳು, ದೇವರ ಅನುಗ್ರಹ ಮತ್ತು ಸುವಾರ್ತೆಯ ಅದ್ಭುತಗಳನ್ನು ತರಬಲ್ಲ ಚೀಯೋನಿನ ಆಶೀರ್ವದಿತ ಮಕ್ಕಳಾಗಬೇಕು. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ಹೇಳಿರುವಂತೆಯೇ ನಮ್ಮ ಕಾರ್ಯಗಳು, ಮಾತುಗಳು ಮತ್ತು ಮನಸ್ಥಿತಿಯು ದೇವದೂತರಂತೆ, ಪರಲೋಕ ಜನರಂತೆ ಆಗಬೇಕು. ದೇವರ ಗುಣಲಕ್ಷಣದ ಕೇವಲ 50% ಅಥವಾ 60% ತಲುಪುವ ಬದಲು ನಾವು ಆತನ ಗುಣಲಕ್ಷಣವನ್ನು ಸಂಪೂರ್ಣವಾಗಿ ಪ್ರತಿಬಿಂಬಿಸಬೇಕು. ಇದು ನಾನು ನಿಮ್ಮಿಂದ ವಿನಂತಿಸಿಕೊಳ್ಳುತ್ತಿರುವ ವಿಷಯವಲ್ಲ, ಆದರೆ ದೇವರು ನಾವು ಅಂತಹ ಬದಲಾವಣೆಗಳಿಗೆ ಒಳಗಾಗಬೇಕೆಂದು ಬಯಸುತ್ತಾರೆ. ನಮ್ಮ ಚೀಯೋನಿನ ಕುಟುಂಬ ಸದಸ್ಯರಲ್ಲಿ ಆಶೀರ್ವಾದಗಳನ್ನು ತರುವ ಅನೇಕ ಮಾತುಗಳನ್ನಾಡೋಣ. ನಾವು ಅಂತಹ ಮಾತುಗಳನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ದೇವರು ನಮಗೆ ಕಾನಾನ್ ದೇಶವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದ್ದರೆ ನಾವು ಆಮೆನ್ ಎಂದು ಉತ್ತರಿಸಬೇಕು ಮತ್ತು ಅವರು ನಮ್ಮ ರೊಟ್ಟಿ ಎಂದು ಹೇಳಬೇಕು. ಎಷ್ಟಾದರೂ ನಾವು ದೂರುಗಳಿಗೆ ಆಮೆನ್ ಎಂದು ಹೇಳಿದರೆ ಏನಾಗುತ್ತದೆ? ನಾವು ನಾಶವಾಗುತ್ತೇವೆ ಅಲ್ಲವೇ? ಈ ಕಾರಣದಿಂದಲೇ 1 ಕೊರಿಂಥದವರಿಗೆ ಅಧ್ಯಾಯ 10ರಲ್ಲಿ ಗುಣಗುಟ್ಟಬೇಡಿ ಎಂದು ಒತ್ತಿ ಹೇಳಲಾಗಿದೆ. ಕೆಲವೊಮ್ಮೆ ದೇವರ ಮಹಾರಹಸ್ಯದ ಉದ್ದೇಶ ಇರುವುದರಿಂದ ನಾವು ಅಡೆತಡೆಗಳನ್ನು ಎದುರಿಸುತ್ತೇವೆ. ಕೆಲವೊಮ್ಮೆ ನಾವು ಉತ್ತಮ ಯಶಸ್ಸನ್ನು ನಿರೀಕ್ಷಿಸಿದರೂ ನಷ್ಟಗಳನ್ನು ಎದುರಿಸಬಹುದು. ದೇವರು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಅನುಗುಣವಾಗಿ ವಿವಿಧ ಪರಿಸ್ಥಿತಿಗಳನ್ನು ಒದಗಿಸುತ್ತಾರೆ. ಎಷ್ಟಾದರೂ ಹತ್ತಿರದಿಂದ ಪರಿಶೀಲಿಸಿದಾಗ ನಾವು ಏನನ್ನು ಕಂಡುಕೊಳ್ಳುತ್ತೇವೆ? ಕೊನೆಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಲು ಆ ಹಾದಿಯಲ್ಲಿ ಮುನ್ನಡೆಸಿದರು ಎಂದು ನಾವು ಗ್ರಹಿಸಿಕೊಳ್ಳುತ್ತೇವೆ. ಯಾಕೋಬನ 11ನೇ ಮಗನಾದ ಯೋಸೇಫನು ಅನೇಕ ಏರಿಳಿತಗಳನ್ನು ಅನುಭವಿಸಿದನು. ಯೋಸೇಫನನ್ನು ಅವನ ಸಹೋದರರು ಐಗುಪ್ತದ ದಾಸನಾಗಿ ಮಾರಿದರು. ಅವನು ಪೋಟಿಫರನ ಮನೆಯಲ್ಲಿ ಸೇವಕನಾಗಿದ್ದಾಗ ಅವನ ಮೇಲೆ ಸುಳ್ಳು ಆರೋಪ ಹೊರಿಸಿ ಸೆರೆಮನೆಗೆ ಕಳುಹಿಸಲಾಯಿತು. 또 억울한 누명을 쓰고 결국 감옥에 가기도 하고
ಕನಸುಗಳನ್ನು ಅರ್ಥೈಸುವ ಅವನ ಸಾಮರ್ಥ್ಯಕ್ಕೆ ಧನ್ಯವಾದಗಳು. ಅವನನ್ನು ಫರೋಹನು ಆರಿಸಿಕೊಂಡನು ಮತ್ತು ದೇಶದ ಮುಖಂಡನಾದನು. ದೇವರು ಅವನ ಪ್ರತಿಯೊಂದು ಹೆಜ್ಜೆಯಲ್ಲೂ ಜೊತೆಗಿದ್ದರು. ದೇವರು ಅವನೊಂದಿಗೆ ಒಳ್ಳೆಯ ಸಮಯದಲ್ಲಿ ಮಾತ್ರವಲ್ಲ, ಪ್ರತಿಕೂಲ ಸಂದರ್ಭಗಳಲ್ಲಿಯೂ ಇದ್ದರು. ಈ ಪ್ರಕ್ರಿಯೆಯ ಮೂಲಕ ಇಸ್ರಾಯೇಲ್ಯರು ಐಗುಪ್ತದಲ್ಲಿ ಪ್ರಬಲ ರಾಷ್ಟ್ರವಾಗಿ ಬೆಳೆಯುವವರೆಗೂ ದೇವರು ಕಾದರು. 그 과정을 통해서 결국 이스라엘 백성들이 애굽 땅에서 큰 민족을 이루고 창대한 나라를 이루기까지 하나님께서는 시간을 기다려 주셨지요. ಏರಿಳಿತಗಳು ನಮ್ಮ ದೈನಂದಿನ ಜೀವನದ ಭಾಗವಾಗಿದೆ ಎಂಬುದನ್ನು ನೀವು ಒಪ್ಪಿಕೊಳ್ಳಬೇಕು. ನೀವು ಆ ಸದಸ್ಯನಿಗೆ ದೇವರ ಆಶೀರ್ವಾದ ಸಿಗುವಂತೆ ಕಾಣುತ್ತಿದೆ, ಹಾಗಾಗಿ ಅವನ ಜೀವನದಲ್ಲಿ ಎಲ್ಲವೂ ಸುಗಮವಾಗಿ ನಡೆಯುತ್ತದೆ. ನಾನು ಏಕೆ ಇಷ್ಟೊಂದು ಕಷ್ಟಗಳನ್ನು ಎದುರಿಸುತ್ತಿದ್ದೇನೆ? ಅಥವಾ ಉಳಿದವರೆಲ್ಲರೂ ಸಂತೋಷವಾಗಿ ಕಾಣುತ್ತಾರೆ. ನನಗೆ ದೇವರಲ್ಲಿ ನಂಬಿಕೆ ಇದ್ದರೂ ದೇವರ ಆಶೀರ್ವಾದ ಏಕೆ ಸಿಗುತ್ತಿಲ್ಲ ಎಂದು ಯೋಚಿಸಬಹುದು. ನೀವು ಅಂತಹ ಆಲೋಚನೆಗಳನ್ನು ಎಸೆಯಬೇಕು. ದೇವರು ಅಂತಿಮವಾಗಿ ನಮಗಾಗಿ ಏನನ್ನು ಮಾಡುತ್ತಾರೆ? ಆತನು ಕೊನೆಯಲ್ಲಿ ನಮ್ಮನ್ನು ಆಶೀರ್ವದಿಸುತ್ತಾರೆ. ನಾವು ಅಂತಿಮವಾಗಿ ಈ ಆಶೀರ್ವಾದಗಳನ್ನು ಪಡೆಯುವವರೆಗೆ ನಾವು ಅಡೆತಡೆಗಳನ್ನು ಎದುರಿಸಬಹುದಾದ, ಕಷ್ಟಗಳನ್ನು ಸಹಿಸಿಕೊಳ್ಳಬಹುದಾದ, ನಷ್ಟಗಳನ್ನು ಅನುಭವಿಸಬಹುದಾದ ಮತ್ತು ಕೆಲವೊಮ್ಮೆ ದೊಡ್ಡ ಯಶಸ್ಸನ್ನು ಆನಂದಿಸಬಹುದಾದ ಪ್ರಕ್ರಿಯೆಯ ಮೂಲಕ ದೇವರು ನಮ್ಮನ್ನು ನಡೆಸುತ್ತಾರೆ. ಶಾಂತಿಯುತ ಹಾದಿಗಳಾಗಲಿ, ಕಷ್ಟಕರವಾದ ಹಾದಿಗಳಾಗಲಿ ಅಥವಾ ಹಲವಾರು ಇತರ ಸಂದರ್ಭಗಳಲ್ಲಿಯೂ ದೇವರು ಯಾವಾಗಲೂ ನಮ್ಮೊಂದಿಗಿದ್ದಾರೆ. ನಾವು ಮರಣದ ನೆರಳಿನ ಕತ್ತಲೆಯ ಕಣಿವೆಯ ಮೂಲಕ ನಡೆದರೂ ದೇವರು ಏನು ಮಾಡುತ್ತಾರೆ? ಅವನು ನಮ್ಮೊಂದಿಗಿರುತ್ತಾರೆ, ನಮ್ಮ ಬೆಳಕಾಗಿರುತ್ತಾರೆ ಮತ್ತು ನಮ್ಮ ಕೋಲಾಗಿರುತ್ತಾರೆ ಎಂದು ಹೇಳಲಿಲ್ಲವೇ? ದೇವರು ನಮಗೆ ಈ ಭೂಮಿಯ ಮೇಲೆ ಹಲವಾರು ರೀತಿಯ ಜೀವನವನ್ನು ಎದುರಿಸಲು ಅವಕಾಶ ಮಾಡಿಕೊಡುತ್ತಾರೆ. ಅಂತಿಮವಾಗಿ ನಮ್ಮನ್ನು ಪರಲೋಕದಲ್ಲಿ ರಾಜವಂಶಸ್ಥದ ಯಾಜಕರು ಎಂಬ ಅದ್ಭುತ ಸ್ಥಾನದಲ್ಲಿ ಇರಿಸುತ್ತಾರೆ. ನಾವು ಅಂತಹ ಜೀವನ ಅನುಭವಗಳನ್ನು ಎದುರಿಸಿದಾಗಲೆಲ್ಲ ನಾನು ಮಾತ್ರ ಆಶೀರ್ವಾದಗಳನ್ನು ಪಡೆಯುತ್ತಿಲ್ಲವೇ? ಇದು ನನಗೆ ಏಕೆ ಆಗುತ್ತಿದೆ ಎಂಬಂತೆ ನಕಾರಾತ್ಮಕವಾಗಿ ಯೋಚಿಸಬಾರದು. ಯೋಸೇಫನು ತನ್ನ ಸಹೋದರರಿಗೆ ಏನು ಹೇಳಿದನೆಂದು ಯೋಚಿಸಿ. ಇದೆಲ್ಲವೂ ದೇವರಿಂದಲೇ ಆಯಿತು. ನನ್ನನ್ನು ಐಗುಪ್ತದ ದಾಸನಾಗಿ ಮಾರಿದವರು ನೀವಲ್ಲ. ಎಲ್ಲವೂ ದೇವರ ದೈವಿಕ ಯೋಜನೆಯ ಅಡಿಯಲ್ಲಿ ನಡೆದಿರುವುದರಿಂದ ತಮ್ಮನ್ನು ತಾವು ದೂಷಿಸಬಾರದು ಎಂದು ಅವರಿಗೆ ಹೇಳಿದನು. ಅವನು ತನ್ನ ಸಹೋದರರನ್ನು ದ್ವೇಷಿಸಲಿಲ್ಲ, ಬದಲಾಗಿ ಅವರನ್ನು ಸಮಾಧಾನಪಡಿಸಿದನು ಎಂದು ಸತ್ಯವೇದದಲ್ಲಿ ದಾಖಲಾಗಿದೆ, ಅಲ್ಲವೇ? ತಂದೆ ಮತ್ತು ತಾಯಿ ತಮ್ಮ ಭವ್ಯ ಯೋಜನೆಯೊಳಗೆ ಪರಲೋಕಕ್ಕೆ ಅರ್ಥಪೂರ್ಣ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸುತ್ತಿರುವುದರಿಂದ ನಮಗೆ ಯಾವುದೇ ರೀತಿಯ ಜೀವನವನ್ನು ನೀಡಲಾಗಿದೆಯೋ ಅದು ಪರಲೋಕದ ಪ್ರಯಾಣದ ಭಾಗವಾಗಿದೆ. ಅವು ನರಕಕ್ಕೆ ಹೋಗುವ ದಾರಿಯಲ್ಲಿ ಸಂಭವಿಸಿದ ಸಂದರ್ಭಗಳಾಗಿದ್ದರೆ ಗುಣಗುಟ್ಟುವುದು ಅರ್ಥಪೂರ್ಣವಾಗಿರುತ್ತದೆ. ಆದರೆ ಅವು ಪರಲೋಕಕ್ಕೆ ಹೋಗುವ ದಾರಿಯಲ್ಲಿ ಸಂಭವಿಸುವುದರಿಂದ ಗುಣಗುಟ್ಟುವ ಅಗತ್ಯವಿದೆಯೇ? ನಾವು ಸಂತೋಷಿಸಬೇಕು. ನಾವು ಕೃತಜ್ಞತೆಯಿಂದ ತುಂಬಿ ತುಳುಕಬೇಕು. ನಾವು ಪ್ರತಿದಿನ ದೇವರಿಗೆ ಸ್ತುತಿ ಮತ್ತು ಮಹಿಮೆಯನ್ನು ಅರ್ಪಿಸಬೇಕು. ಆಶೀರ್ವಾದಗಳನ್ನು ತರುವ ಮಾತುಗಳಿಂದ ಚೀಯೋನ್ ತುಂಬಿ ತುಳುಕಲಿ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸಲು ಬಯಸುತ್ತೇನೆ. ಧನ್ಯವಾದಗಳು.